ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ. ನೋಡು ತಾಂಡವ್, ನಿನಗೆ ಇನ್ನಂತೂ ಭಾಗ್ಯ ಸಿಗೋದಿಲ್ಲ. ನೀನು ನಿಜವಾಗ್ಲೂ ಭಾಗ್ಯನ ಇಷ್ಟಪಡ್ತಿದ್ಯಾ ಅಂದರೆ ಅವರಿಬ್ಬರು ಖುಷಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಡು. ಅವರಿಬ್ಬರು ಮದುವೆಗೆ ಒಪ್ಪಿಗೆ ಸೂಚಿಸು. ಆಗ ಮಾತ್ರ ನೀನು ನಿಜವಾಗ್ಲೂ ಭಾಗ್ಯನ ಪ್ರೀತಿಸ್ತಿದ್ಯಾ ಅಂತ. ದಯವಿಟ್ಟು ನಿನ್ನ ತೀರ್ಮಾನ ಏನು ಅಂತ ಹೇಳು. ಆದರೆ ಯಾವುದೇ ಕಾರಣಕ್ಕೂ ನಿನಗೆ ಭಾಗ್ಯ ಸಿಗೋದಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ನಂತರ ಇಲ್ಲಿ ತಾಂಡವ್ ಸರಿ ಆಯಿತು, ನನಗೆ ಭಾಗ್ಯ ಚೆನ್ನಾಗಿರಬೇಕು ಅನ್ನೋದಷ್ಟೇ ಮುಖ್ಯ. ಆದಿ ಮತ್ತು ಭಾಗ್ಯ ಮದುವೆನ ನಾನು ಮುಂದೆ ನಿಂತು ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕುಸುಮ ಅವ್ರ ಮುಂದೆ ಮಾತನಾಡ್ತಾರೆ. ನಂತರ ತನ್ನ ಸ್ಟೋರೂಮ್ಗೆ ಬಂದು ಒಂದಷ್ಟು ಮಡಿಕೆಗಳನ್ನ ಇಟ್ಟು ಅಲ್ಲಿ ಎಲ್ಲರ ಫೋಟೋವನ್ನು ಹಾಕಿದ್ದಾರೆ. ಅಪ್ಪ, ಅಮ್ಮ, ಭಾಗ್ಯ, ಆದಿ ಎಲ್ಲರ ಒಂದು ಫೋಟೋವನ್ನು ಅಂಟಿಸಿ ಭಾಗ್ಯ ಮತ್ತು ಆದಿ ಮಡಿಕೆಯನ್ನು ಇಟ್ಕೊಂಡಿದ್ದೆ. ಏನು ನೀನು ಮತ್ತು ಭಾಗ್ಯ ಇಬ್ಬರು ಕೂಡ ಹತ್ತಿರ ಆಗಬೇಕಾ? ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ. ನೀವಿಬ್ಬರು ಹತ್ತಿರ ಆಗಬೇಕು, ನೀವಿಬ್ಬರು ಮದುವೆ ಆಗಬೇಕು. ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಹತ್ತಿರ ಆಗೋದಲ್ಲ, ನೀವು ದೂರ ಆಗಬೇಕು. ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರು ಮದುವೆ ನಡೀಲೇಬಾರ್ದು ಅಂತ ಹೇಳಿದ್ದೆ ಅವರ ಮಡಿಕೆಯನ್ನೇ ಹೊಡೆದು ಪೀಸ್ ಮಾಡಿಬಿಡ್ತಾರೆ ತಾಂಡವ್. ನಂತರ ಕುಸುಮ ಅವರ ಮಡಿಕೆ ಇಟ್ಕೊಂಡು, ಏನು ಕುಸುಮಾಂಬೆ, ನೀನು ಬಂದು ಭಾಗ್ಯ ಮತ್ತು ಆದಿ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯನ ನೀನು ನನ್ನ ಹತ್ರ ಬಂದು ಹೇಳೋ ತನಕ ನನಗೆ ಭಾಗ್ಯ ಆದಿ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡ್ಯಾ? ನನಗೆ ಎಲ್ಲ ಕೂಡ ಮೊದಲೇ ಗೊತ್ತಿತ್ತು, ಭಾಗ್ಯ ಆದಿ ಇಬ್ಬರು ಕೂಡ ಪ್ರೀತಿಸ್ತಿದ್ದಾರೆ ಅಂತ. ಆ ವಿಷಯ ಗೊತ್ತಾದ ಮೇಲೇ ನಾನು ಈ ನಾಟಕ ಮಾಡೋದಕ್ಕೆ ಇಳಿದಿದ್ದು. ಇಷ್ಟು ದಿನ ಇದ್ದದ್ದು ತಾಂಡವ, ಆದರೆ ಇನ್ನು ಮುಂದೆ ಇರೋದು ರುದ್ರ ತಾಂಡವ. ನೋಡ್ತಾ ಇರು ಇನ್ನು ಮುಂದೆ ಹೇಗೆ ಭಾಗ್ಯ ಬದುಕನ್ನು ಛಿದ್ರಗೊಳಿಸಿ ಅವಳ ಬದುಕನ್ನು ಹಾಳು ಮಾಡ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಭಾಗ್ಯ ನೆಮ್ಮದಿಯಾಗಿರಬಾರ್ದು, ಆದಿಯನ್ನು ಮದುವೆ ಆಗಲೇಬಾರ್ದು ಅಂತ ಹೇಳಿ ತಾಂಡವ್ ಹೊಸ ಆಟವನ್ನೇ ಶುರು ಮಾಡ್ಕೋತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ, ಯಾವ ರೀತಿ ಕತೆ ತಿರುಗಿ ತಗೊಳುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ